ಗಂಡನನ್ನ ಕಳ್ಕೊಂಡಿದ್ದ ಆ ಹೆಣ್ಮಗಳು ತವರು ಸೇರಿದ್ಲು. ಮಗಳಿಗೆ ದಿಕ್ಕಿಲ್ಲ ಅಂತ ಅಪ್ಪನೇ ನೋಡ್ಕೊಳ್ತಿದ್ದ. ಆದ್ರೆ ಹಿರಿ ಜೀವದ ಆಸ್ತಿ ಮೇಲೆ ಕಣ್ಣಿಟ್ಟವಳು ಜನ್ಮ ಕೊಟ್ಟವನನ್ನೇ ಬೀದಿಗೆ ತಂದು ನಿಲ್ಲಿಸಿದ್ದಾಳೆ. ನನ್ನ ಮಕ್ಕಳು ನನಗಿಂತ ಪ್ರಸಿದ್ಧಿ ಬಂತನ ಅಂತೇಳಿ ಚಟ್ಟ. ಈ ಪಾಪಿ ಕಲಿಗಾಲದಲ್ಲಿ ಅಪ್ಪ ಮಕ್ಕಳು ಅನ್ನೋ ಸಂಬಂಧಕ್ಕೆಲ್ಲ ಬೆಲೆನೇ ಇಲ್ಲ ಬಿಡಿ. ಆಸ್ತಿ ಅಂತಸ್ತಿನ ಮುಂದೆ ಯಾರನ್ನೂ ಲೆಕ್ಕಕ್ಕಿಡ್ತಾ ಇಲ್ಲ. ಅಂಗೈ ಅಗಲ ಜಾಗಕ್ಕೆ ಹೆತ್ತವರನ್ನೇ ಕೊಂದವರಿದ್ದಾರೆ. ಅದು ಗಂಡ್ಮಕ್ಳಾದ್ರೂ ಸರಿ, ಹೆಣ್ಮಕ್ಳಾದ್ರೂ ಸರಿ. ಹೆಣ್ಣನ್ನ ಶಾಂತಿ ಸ್ವರೂಪ ಅಂತೀವಿ. ಪ್ರತಿ ಹೆಣ್ಮಕ್ಳಿಗೆ ಅಪ್ಪನೇ ಹೀರೋ ಅಂತೀವಿ. ಅದೆಲ್ಲ ಕೆಲವೊಬ್ಬರ ಪಾಲಿಗೆ ಮಾತ್ರ. ಈಗೀಗ ನಾನು ನಂದು ಅಂತ ಆದ್ಮೇಲೆ ಯಾವ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ. ಸ್ವಾರ್ಥಕ್ಕಾಗಿ ಓಡ್ತಾ ಇರೋ ಪ್ರಪಂಚದಲ್ಲಿ ತಂದೆ ತಾಯಿಗೆ 3 ಕಾಸಿನ ಬೆಲೆ ಇಲ್ಲ. ಈ ವೃದ್ಧ ಜೀವವನ್ನ ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ. ನಾಡು ಹೋಗು ಅಂತಿದೆ, ಕಾಡು ಬಾ ಅಂತಿದೆ. ಮಕ್ಕಳ ಆಸರೆಯಲ್ಲಿ ಇರಬೇಕಾಗಿದ್ದ ಜೀವ ತನ್ನ ಬದುಕನ್ನ ತಾನೇ ಕಟ್ಕೊಂಡಿತ್ತು. 8 ಎಕರೆ ಆಸ್ತಿಯನ್ನ ಮಕ್ಕಳಿಗೆ ಹಂಚಿ 1 ಎಕರೆ ಆಸ್ತಿಯಲ್ಲಿ ತನ್ನ ಬದುಕನ್ನ ತಾವೇ ನಡೆಸ್ತಾ ಇದ್ರು. ಆದ್ರೆ ತಂದೆ ಅನ್ನೋದನ್ನು ಮರೆತ ಮಗಳು ಅಪ್ಪನಿಗೆ ಆಧಾರವಾಗಿದ್ದ ಆಸ್ತಿಯನ್ನೇ ಲಪಟಾಯಿಸಿದ್ದಾಳಂತೆ. ಲೋನ್ ಕ್ಲಿಯರ್ ಮಾಡಿಸ್ತೀನಿ ಅಂತ ಕಟ್ಟಿದ್ಲಂತೆ ಕಥೆ. ಸಾಲದ ಹೆಸರಲ್ಲಿ ಅಪ್ಪನ ಆಸ್ತಿಯನ್ನೇ ನುಂಗಿದ್ಲು ಮಗಳು. ಇವಳೇ ನೋಡಿ ಅಪ್ಪನ ನಂಬಿಕೆಗೆ ಕೊಳ್ಳಿ ಇಟ್ಟ ಸುಪುತ್ರಿ. ಹೆಸರು ಕೆಂಚಮ್ಮ ಅಂತ. ಕಣ್ಣೀರಿಡ್ತಾ ಇರೋ ವೃದ್ಧನ ಹೆಸರು ಈರಪ್ಪ ಎಳ್ಳೂರು. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಡೊಳ್ಳೇಸೂರ ಗ್ರಾಮದ ನಿವಾಸಿ. ಕೆಂಚಮ್ಮರ ಗಂಡ ಸಾವನ್ನಪ್ಪಿದ್ರಿಂದ ಮಗಳು ಒಬ್ಬಂಟಿಯಾಗ್ತಾಳೆ ಅಂತ ತವ್ರ ಮನೆಗೆ ಕರ್ಕೊಂಡ್ ಬಂದು ಇಟ್ಕೊಂಡಿದ್ರು. ಈರಪ್ಪಗೆ ಒಟ್ಟು 9 ಮಕ್ಕಳು, 8 ಹೆಣ್ಮಕ್ಳು, 1 ಗಂಡ್ಮಗ. ಇರೋ 8 ಎಕರೆ ಆಸ್ತಿಯಲ್ಲಿ ಮಗನಿಗೆ 3 ಎಕರೆ ಕೊಟ್ರೆ 4 ಎಕರೆಯಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಅರ್ಧರ್ಧ ಎಕರೆ ಆಸ್ತಿ ಕೊಟ್ಟಿದ್ರು. 1 ಎಕರೆ ಆಸ್ತಿಯನ್ನ ತಮ್ಮ ಮುಪ್ಪಿನ ಕಾಲಕ್ಕಾಗುತ್ತೆ ಅಂತ ಇಟ್ಕೊಂಡಿದ್ರು. ತಂದೆ ಜೊತೆ ಕೆಂಚಮ್ಮ ಇದ್ದಿದ್ರಿಂದ ಉಳಿದ ಸಹೋದರಿಯರೆಲ್ಲ ತಮಗ್ ಬಂದ ಆಸ್ತಿಯನ್ನ ಕೆಂಚಮ್ಮನ ಪಾಲಿಗೆ ಬಿಟ್ಟಿದ್ರು. ಏನೇ ಲಾಭ ಬಂದ್ರೂ ಈ ಹೆಣ್ಮಗಳೇ ತಗೋತಾ ಇದ್ಲು. ಜೊತೆಗೆ ಅಪ್ಪನ 1 ಎಕರೆ ಅಡಿಕೆ ತೋಟದ ದುಡ್ಡನ್ನೂ ನುಂಗಿ ನೀರು ಕುಡಿತಾ ಇದ್ಲಂತೆ. ಇಷ್ಟು ಸಾಲದು ಅಂತ ಅಪ್ಪನ ಆಸ್ತಿ ಮೇಲೆ ಕಣ್ಣಿಟ್ಟಿದ್ಲು. 1 ಎಕರೆ ಅವ್ರ ಉಪಜೀವನಕ್ಕೆ ಇರಲಿ ಅಂತ ಅಂದು ಇಟ್ಟಿದ್ದೀವ್ರಿ. ಅದನ್ನ ಬಡ ಮೋಸ ಮಾಡಿ ತನ್ನ ಮಗನ ಹೆಸರಿಂದ ಬರ್ಸ್ಕೊಂಬಿಟ್ಟಾಳ್ರಿ ಸರ್. ನಮಗೆ ಗೊತ್ತಾಯಿಲ್ರಿ ಈಗ ಹೆಂಗೆ ಮಾಡಲ್ ಬಿಡು ಅಂತ ನಾವು ಮಾಡೇವ್ರಿ. ಅಪ್ಪನ ಆಸ್ತಿ ಮೇಲೆ ಕಣ್ಣಿಟ್ಟ ಕೆಂಚಮ್ಮ ತಂದೆಗೆ ಗೊತ್ತಾಗದಂತೆ ಬ್ಯಾಂಕ್ ಸಾಲ ಕ್ಲಿಯರೆನ್ಸ್ ಮಾಡೋದಿದೆ ಅಂತ ಕರ್ಕೊಂಡು ಹೋಗಿ ತನ್ನ ಮಗನ ಹೆಸರಿಗೆ ಮಾಡಿಸ್ಕೊಂಡಿದ್ದಾಳೆ. ಯಾರೊಬ್ರಿಗೂ ಗೊತ್ತಾಗದಂತೆ ಎಲ್ಲವನ್ನೂ ಗುಟ್ಟಾಗೆ ಮಾಡಿ ಮುಗಿಸಿದ್ರು. ಇತ್ತೀಚೆಗೆ ಬೆಳೆ ವಿಮೆ ಮಾಡಿಸೋದಕ್ಕೆ ಹೋದಾಗ ಈರಪ್ಪನ ಹೆಸರಲ್ಲಿದ್ದ ಆಸ್ತಿ ಕೆಂಚಮ್ಮನ ಮಗನ ಹೆಸರಿಗೆ ಟ್ರಾನ್ಸ್ಫರ್ ಆಗಿರೋದು ಗೊತ್ತಾಗಿದೆ. ಸಹೋದರಿಯರೆಲ್ಲ ಸೇರಿಕೊಂಡು ಪ್ರಶ್ನೆ ಮಾಡ್ತಾ ಇದ್ದಂಗೆ ನಾನು ಖರೀದಿ ಮಾಡಿದ್ದೀನಿ, ನಿಮಗೆ ಕೇಳೋ ಹಕ್ಕಿಲ್ಲ ಅಂತಿದ್ದಾಳಂತೆ. ವಿಷಯ ತಿಳಿದ ಹಿರಿ ಜೀವ ನನ್ನನ್ನ ಯಾರು ನೋಡ್ಕೋತಾರೆ, ನನಗೆ ಅಂತ ಇದ್ದಿದ್ದೇ ಆ ಆಸ್ತಿ, ಅದು ಕೈ ತಪ್ಪಿ ಹೋಗಿದೆ ಅಂತ ವಿಷದ ಬಾಟ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ನನ್ನ ಮಕ್ಕಳು ಕೊಟ್ಟಕ್ಕೆ ಕೆಲಸವ ಅಂತೇಳಿ ನನ್ನ ಆಸ್ತಿ ನನಗೆ ಬಿಡಿಸ್ಕೊಟ್ಟು ನಾನು ಜೀವನ ಮಾಡ್ಕೊಂತ. ನನಗಿಂತ ಪ್ರಸಿದ್ಧಿ ಬಂತನ ಅಂತೇಳಿ ಚಟ್ಟ. ಒಟ್ಟಲ್ಲಿ ಮಗಳು ಅಂತ ನಂಬಿದ್ದೆ ಈ ಹಿರಿ ಜೀವದ ಪಾಲಿಗೆ ಕಂಟಕವಾಗಿದೆ. ನನ್ನ ಆಸ್ತಿಯನ್ನ ನನಗೆ ಕೊಡಿಸಿ ಅಂತ ಕಣ್ಣೀರ್ ಹಾಕ್ತಾ ಇದ್ದು ನ್ಯಾಯ ಸಿಗುತ್ತಾ ಕಾದು ನೋಡ್ಬೇಕು. ನಾಗರಾಜ ಮಾಕಾಪೂರು, ನ್ಯೂಸ್ 18 ಹಾವೇರಿ. ಆತನಿಗೆ ಸಾಲ ಮಾಡಿ ಶೋಕಿ ಮಾಡೋ ಖಯಾಲಿ. ಸಿಕ್ಕವರ ಕೈಯಲ್ಲೆಲ್ಲ ಸಾಲ ಮಾಡ್ಕೊಂಡಿದ್ದವ ಇತ್ತೀಚೆಗೆ ಪಾಪರಾಗಿದ್ದ. ಯಾವಾಗ ಸಾಲಗಾರರು ಕಾಟ ಕೊಡೋಕೆ ಶುರು ಮಾಡಿದ್ರೋ ಖತರ್ನಾಕ್ ಪ್ಲಾನ್ ಮಾಡಿದ್ದಾನೆ. ಮೈತುಂಬ ಸಾಲ, ಕತ್ತು ಸೀಳಿಕೊಂಡು ಕಳ್ಳಾಟ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ದೊಡ್ಡವರು ಸುಮ್ಮನೆ ಹೇಳಲಿಲ್ಲ ಬಿಡಿ. ಯಾಕಂದ್ರೆ ಅತಿ ಆಸೆಗೆ ಬಿದ್ದರೆ ಗತಿಗೇಡು ಆಗೋದು ಪಕ್ಕ. ಅದರಲ್ಲೂ ಸಾಲ ಅನ್ನೋ ಶೂಲವನ್ನ ಮೈಗೇರಿಸಿಕೊಂಡ್ರೆ ಮುಗಿದೇ ಹೋಯ್ತು. ಒಂದು ಜೀವನ ಸರ್ವನಾಶವಾಗುತ್ತೆ, ಇಲ್ಲ ಜೀವವೇ ಹಾರಿ ಹೋಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವನೇ ನೋಡಿ. ಸಾಲದ ದುಡ್ಡಲ್ಲಿ ಶೋಕಿ ಮಾಡುವುದಕ್ಕೆ ಮೈತುಂಬ ಸಾಲ ಮಾಡಿಕೊಂಡವ ಈಗ ವಿಲವಿಲ ಒದ್ದಾಡುತ್ತಿದ್ದಾನೆ. ಸಾಲಗಾರರ ಕಾಟ ತಾಳೋದಕ್ಕಾಗದೆ ತಾನೇ ಕತ್ತು ಕುಯ್ಕೊಂಡು ಹಸಿ ನಾಟಕ ಆಡಿದ್ದಾನೆ. ಕಷ್ಟ ಅಂದಾಗ ಸಾಲ ಮಾಡೋದು ಕಾಮನ್, ಆದ್ರೆ ಸಾಲ ಅನ್ನೋದೇ ಶೂಲ ಆಗಬಾರ್ದು ಅಷ್ಟೇ. ಈತನ ಹೆಸರು ಮಲ್ಲಿಕಾರ್ಜುನ್ ರೆಡ್ಡಿ ಅಂತ. ಚಿಕ್ಕಬಳ್ಳಾಪುರದ ಚೇಳೂರು ತಾಲೂಕಿನ ಬೀರಂಗಿವಾಡ್ಲಪಲ್ಲಿ ನಿವಾಸಿ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುತ್ತಿದ್ದವ ಶೋಕಿ ಜೀವನಕ್ಕೆ ಬಿದ್ದಿದ್ದ.
ಹೀಗಾಗಿಯೇ ಕಂಡವರ ಹತ್ರ ಸಾಲ ಮಾಡೋದಲ್ಲದೆ ಲೋನ್ ಆ್ಯಪ್ಗಳಲ್ಲೂ ಸಾಲ ಪಡೆದಿದ್ದ. ಯಾವಾಗ ಸಾಲದ ಭಾರ ಹೆಗಲೇರ್ತೋ ವಿಲ ಒದ್ದಾಡಿ ಹೋಗಿದ್ದಾನೆ. ಸಾಲ ಕೊಟ್ಟವರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಖತರ್ನಾಕ್ ಪ್ಲಾನ್ ಮಾಡಿದ್ದಾನೆ. ತನ್ನ ಕತ್ತನ್ನ ತಾನೇ ಸೀಳಿಕೊಂಡು ಹಸಿ ನಾಟಕ ಮಾಡಿದ್ದ. ಸಾಕಷ್ಟು ಜನರಿಗೆ ನಾನೇ ಸಾಲ ಕೊಟ್ಟಿದ್ದೆ, ಅದನ್ನ ವಸೂಲಿ ಮಾಡ್ಕೊಂಡು ಬರುವಾಗ ಯಾರೋ 4 ನನ್ನ ಮೇಲೆ ಅಟ್ಯಾಕ್ ಮಾಡಿ ಕತ್ತು ಸೀಳಿ ಹಣ ಎತ್ಕೊಂಡು ಹೋದ್ರು ಅಂತ ಕಥೆ ಕಟ್ಟಿದ್ದ. ಕತ್ತು ಸೀಳ್ಕೊಂಡು ಸಿಂಪತಿ ಡ್ರಾಮಾ ಮಾಡಿದ್ರೆ ಸಾಲ ಕೊಟ್ಟವರು ಅಯ್ಯೋ ಪಾಪ ಅಂತಾರೆ, ನನ್ನ ಸಾಲ ಮನ್ನಾ ಆಗುತ್ತೆ ಅಂದ್ಕೊಂಡಿದ್ದ. ಆದ್ರೆ ತನಿಖೆಗಿಳಿದ ಪೊಲೀಸರಿಗೆ ಇವನ ಮೇಲೆಯೇ ಅನುಮಾನ ಮೂಡಿತ್ತು. ಹೀಗಾಗಿ ತಮ್ಮ ಸ್ಟೈಲ್ನಲ್ಲಿ ತನಿಖೆ ಮಾಡುತ್ತಿದ್ದಂತೆ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ತುಂಬ ಸಾಲ ವಗೇರಾ ಪೆಂಡಿಂಗ್ ಇತ್ತು, ಲೋನ್ ವಗೇರಾ ಸುಮಾರು ತಗೊಂಡಿದ್ದಾರೆ, ಫ್ರೆಂಡ್ಸಿಂದ ಹ್ಯಾಂಡ್ ಲೋನ್ ತಗೊಂಡಿದ್ದಾರೆ, ಅದು ಎಲ್ಲ ಪೇ ಮಾಡೋಕ್ಕೆ ಆಗ್ತಾಯಿಲ್ಲ. ಈ ಕಾರಣ ಬಗ್ಗೆ ಇದು ಎಲ್ಲ ಸ್ಟೋರಿ ಕ್ರಿಯೇಟ್ ಮಾಡಿದ್ದಾರೆ. ರಾತ್ರಿ ಕುಡ್ದಿದ್ದಾರೆ ಒಬ್ಬರು ಫ್ರೆಂಡ್ ಜೊತೆಗೆ ಒಂದು ಬಾರಲ್ಲಿ. ಆಮೇಲೆ ವಾಪಸ್ ಹೋಗುವಾಗ ದಾರಿಯಲ್ಲಿ ಒಂದು ಜಾಗ ಸ್ಟಾಪ್ ಮಾಡಿ ಸ್ವಂತ ಚಾಕುವಿಂದ ಈ ನ್ಯಾಕ್ ಮೇಲೆ ಇಲ್ಲಿ ಅವರು ಗಾಯ ಮಾಡಿದ್ದಾರೆ, ಸ್ವಂತ ನ್ಯಾಕಲ್ಲಿ ಮಾರ್ಕ್ಸ್ ಮಾಡಿದ್ದಾರೆ. ಒಟ್ನಲ್ಲಿ ಶೋಕಿಗಾಗಿ ಸಾಲ ಮಾಡಿದ್ರೆ ಏನಾಗುತ್ತೆ ಅನ್ನೋದಿಕ್ಕೆ ಇವನೇ ಬೆಸ್ಟ್ ಎಕ್ಸಾಂಪಲ್. ದತ್ತಾತ್ರೇಯ ಎಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ.